ಆತ್ಮೀಯ H16 ನ್ಯೂಸ್ ಅರ್ಧದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಶಾಂತರಸ ಈ ಹೆಸರು ಯಾರು ಕೇಳಿದವರಿದ್ದಾರೆ ಸಾಹಿತಿಗಳಲ್ಲಿ? ಸಾಹಿತಿಗಳಿಗೆಲ್ಲ ಚಿರಪರಿಚಿತ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಹೈದರಾಬಾದ್ ಕರ್ನಾಟಕದ ಏರಿಯಾದಲ್ಲೇ ಉರ್ದು ಬಲ್ಲಂಥ ಏರಿಯಾದಲ್ಲೇ ಕನ್ನಡ ಲೇಖಕರಲ್ಲೇ ಶಾಂತರಸ ಒಬ್ಬ ಶಾಂತರಸ ಆಗಿರುವಂಥ ವ್ಯಕ್ತಿ. ಅವ್ರ ವ್ಯಕ್ತಿತ್ವ ಸಮಾಜವಾದಿ ನೆಲೆಗಟ್ಟಿನಲ್ಲಿ ಬೆಳೆದು ಬಂದಂಥದ್ದು, ಜಾತ್ಯತೀತವಾಗಿ ಬೆಳೆದು ಬಂದಂಥದ್ದು, ಕೋಮುವಾದವನ್ನು ಮೀರಿ ನಿಂತಂಥದ್ದು, ವಾಸ್ತವವಾಗಿ ಬದುಕನ್ನು ಎಲ್ಲರ ಬದ ನೋಡಿದಂಥದ್ದು. ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಅವ್ರಿಗೆ ಹುಟ್ಟಿ 101 ವರ್ಷ ಆದ ಸಂದರ್ಭದಲ್ಲೇ ಇಲ್ಲೇ ಹಿರೇಬೂದನೂರಿನಲ್ಲೇ ಒಂದು ಕಾರ್ಯಕ್ರಮ ಅವ್ರ ಕುರಿತಾಗೆ ಮಾಡಿದ್ದು ಅಲ್ಲಿಯ ಬಳಗದವ್ರು ಮಾಡಿದ್ದಾರೆ. ಆ ದಿಶೆಯಲ್ಲಿ ಅವತ್ತದ್ರಲ್ಲಿ ಭಾಗವಹಿಸಿ ಶಾಂತರಸ ಬಗ್ಗೆ ಜೊತೆಗೆ ಬಸವಣ್ಣವ್ರ ಜೊತೆಗೆ ತೌಲನಿಕವಾಗಿ ಮಾತನಾಡಿ ಅಲ್ಲಿಯ ಸಭಿಕರಿಗೆ, ಅಲ್ಲಿಯ ಕವಿಗಳಿಗೆ ಒಂದು ತಮಗನಿಸಿದ ಕೆಲವು ಮಾತುಗಳನ್ನು ಮಾತಾಡಿ ಬಂದಂಥ ನಮ್ಮ ಈ ಹೆಣ್ಣು ವೇಷಧಾರಿ ನಿಮಗನಿಸಿರ್ಬೋದು. ಅವರು ವಿಶೇಷವಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ಸಂಧ್ಯಾ ಬೆಳದಲ್ಲಿ ಗಂಗಮ್ಮನ ಪಾತ್ರವನ್ನು ಮಾಡೋ ಸಲ ರೆಡಿ ಕೂತಿದ್ದಾರೆ ಇವತ್ತು. ಆ ಕವಿ, ಲೇಖಕ, ಒಬ್ಬ ಜನಪದ ಹಾಡುಗಾರರು ಅವರು ಇವತ್ತು ಆ ಶಾಂತರಸರ ಕುರಿತಾಗಿ ಏನು ಮಾತಾಡಿದರು, ಈ ಶಾಂತರಸರು ಯಾಕೆ ದೊಡ್ಡ ಕವಿಗಳಾದರು, ಯಾಕೆ ಎಲ್ಲರಿಗೂ ಬೇಕಾಗುವಂಗಾದರು, ಯಾಕೆ ಇವತ್ತಿಗೂ ನಾವು ನೆನೆಸ್ತಾ ಇದ್ದೀವಿ ಅವರನ್ನು. ಅದರಲ್ಲೂ ಉತ್ತರ ಕರ್ನಾಟಕ, ಅದರಲ್ಲೂ ಹೈದರಾಬಾದ್ ಕರ್ನಾಟಕದಲ್ಲಿ ಶಾಂತರಸರು ಅಷ್ಟು ಪ್ರಸಿದ್ಧಿ ಪಡಿಬೇಕಾದ್ರೆ ಕಾರಣಗಳೇನು? ಸರ್ ನಮಸ್ಕಾರ. ಕನ್ನಡ ಸಾರಸ್ವತ ಲೋಕದಲ್ಲಿ ಸರ್ ಗಜಲ್ ಪಿತಾಮಹ ಎಂದರೆ ಖ್ಯಾತಿಯಾಗಿರುವಂತಾರೆ ರಾಯಚೂರಿನ ಶಾಂತರಸರ 101ನೇ ಜನ್ಮದಿನಾಚರಣೆಯನ್ನು ಕರ್ನಾಟಕದಾದ್ಯಂತ ಸರ್ ಅಲ್ಲಲ್ಲಿ ಸರ್ ಸ್ಕೂಲು ಹಾಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಏಕಕಾಲಕ್ಕನ್ನು ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ತೊಟ್ಟಂತಾರೆ ನಮ್ಮ ಸಂಸ್ಥೆಯವರು. ವಿಶೇಷವಾಗಿ ಸವದತ್ತಿ ತಾಲೂಕು, ಮೊದಲು ಈಗ ಅದು ಈ ಬೈಲಮಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿರೇಬೂದನೂರು ಅನ್ನುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ ಶ್ರೀ ನಾಗಲಿಂಗ ಕಲಾ ಪೋಷಕ ಸಂಘ, ಶ್ರೀ ವಾಲ್ಮೀಕಿ ಯುವಕ ಸಂಘ ಇವುಗಳ ಒಂದು ಸಂಯುಕ್ತರ ಆಶ್ರಯದಲ್ಲಿ ಆತ್ಮೀಯರಾದಂಥ ಜಾನಪದ ರಂಗಭೂಮಿ ಕಲಾವಿದರು ಆದಂಥ ಶ್ರೀ ಯಲ್ಲಪ್ಪ ಸತ್ಯಪ್ಪ ನಾಯ್ಕರವರ ನೇತೃತ್ವದಲ್ಲಿ ಸರ್ ಒಂದು ವಿಶೇಷವಾಗಿ ಶಾಂತರಸರ ಹಾಗೂ ಬಸವಣ್ಣನವರ ಒಂದು ತುಲನಾತ್ಮಕವಾದಂಥ ಒಂದು ಉಪನ್ಯಾಸವನ್ನು ಏರ್ಪಾಡು ಮಾಡಿದ್ರಿ. ಮಕ್ಕಳಿಗಾಗಿ ವಿಶೇಷ ಮಕ್ಕಳಿಗೆ ಶಾಂತರಸರ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಮೂಡಿಸುವ ಸಮಾಜವನ್ನು ಒಂದು ಎಲ್ಲ ಕೋಮು ದ್ವೇಷ ಇಲ್ಲದೆ ಬದುಕುವಂಥ ವ್ಯವಸ್ಥೆ ಮಾಡುವಲ್ಲೇ ಅನುಕೂಲ ಆಗಲಿ ಅನ್ನೋ ದೃಷ್ಟಿಗೂ ಮಾಡಿದ್ರಿ. ಅದನ್ನು ಒಂದು ಪ್ರತಿಬಿಂಬ ನಮ್ಮ ಮಕ್ಕಳಲ್ಲಿ ತೋರಿಸುವ ಸಲುವಾಗಿ ಸರ್ ಅಲ್ಲಿ ಒಂದು ಆಯೋಜನೆ ಮಾಡಿದ್ರು. ಅಲ್ಲಿ ಏನಾಯ್ತಂದ್ರೆ ಅಲ್ಲಿ ವಿಶೇಷವಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಂತ MK ಪಾಟೀಲ್ ಅವರನ್ನು ಮೊದಲು ಮಾಡಿಕೊಂಡ್ರಿ. ಅಲ್ಲಿ PDO ಸಾಹೇಬರ್ರಿ ಮತ್ತು ಬೇರೆ ಬೇರೆ ಒಂದು ಶೈಕ್ಷಣಿಕ ವಲಯದ ಅಧಿಕಾರಿಗಳು ರೀ, ಎಲ್ಲ ಗುರುವೃಂದ, ವಿಶೇಷವಾಗಿ ಸರ ಮಕ್ಕಳು, ಅಲ್ಲಿ ಒಂದು ಹಿರಿಯರಾದಂಥ ಒಬ್ಬ ಸೋಮಲಿಂಗಪ್ಪ ಅಂಥೇಳಿ ಅವರು ಅಂತ ಎಲ್ಲರೂ ಕೂಡಿಕೊಂಡು ಸರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ಅದಕ್ಕೆ ನನಗಲ್ಲಿ ನಮ್ಮ ಗೋಕಾಕದಿಂದಲೇ ನಮ್ಮ ಬಸವಣ್ಣನವರ ವ್ಯಕ್ತಿತ್ವದೊಂದಿಗೆ ತುಲನಾತ್ಮಕವಾಗಿ ನಮ್ಮ ಸರ ಶಾಂತರಸರ ಜೀವನವನ್ನು ನೀವು ಸ್ವಲ್ಪ ಮಕ್ಕಳಿಗೆ ತಿಳಿಯುವಂಗೆ ಹೇಳಬೇಕ್ರಿ ಅಂದಾಕ್ಷಣ ಭಾಳ ಸಂತೋಷ ಆಯ್ತು ರೀ. ಯಾಕಂದರೆ ಹಿರಿಯರನ್ನು ಸ್ಮರಣೆ ಮಾಡುವುದ್ರೊಳಗೆ ಒಂದು ಆನಂದದ ರೀ. ಒಂದು ಏಕಂದ್ರೆ ಪಿತಾಮಹಸ್ಸೇ ಜಗತ್ತು ಮಾತಾ ತಾತ ಪಿತಾಮ್ಯಂ ಅಂತಾರಲ್ಲ, ಅಂದರೆ ಹಿಂದಿನ ನಮ್ಮ ತಂದೆ ತಾಯಿಗಳನ್ನಾಗಲಿ ಗುರು ಹಿರಿಯರನ್ನಾಗಲಿ ನಾವು ಸ್ವಲ್ಪ ಸಾಹಿತ್ಯ ಎನಿಸಿಕೊಂಡವ್ರದ್ದು ಹಿರಿಯ ಸಾಹಿತಿಗಳನ್ನಾಗಲಿ ಸ್ಮರಣೆ ಮಾಡುವುದು ನಮ್ಮೊಂದು ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡ್ರಿ. ಅಲ್ಲಿ ಹೋದಾಕ್ಷಣ ಭಾಳ ಸಂತೋಷ ಆಯ್ತು ರೀ. ಶಾಲೆಯ ವಾತಾವರಣನ ಭಾಳ ಒಂದು ಸಲ ಮಕ್ಕಳಿಗೆ ಒಂದು ಪ್ರೋತ್ಸಾಹದಾಯಕವಾದಂಥ ಒಂದು ಈ ಕುವೆಂಪು ರೀ, ಶಿವರುದ್ರಪ್ಪನವರು, ಬೇಂದ್ರೆಯವರು, ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಭಾವಚಿತ್ರಗಳನ್ನೆಲ್ಲ ರೀ ಶಾಲೆಯ ಒಂದರೊಳಗೆ ಆವರಣ ಮಾಡಿದ್ರಿ. ಅಂದರೆ ಮಕ್ಕಳಿಗೆ ಸಾಹಿತ್ಯದ ಬಗ್ಗೆ ಒಂದು ಆಸಕ್ತಿ. ನೀವು ಶಾಂತರಸರ ಯಾವ ಸಾಹಿತ್ಯವನ್ನು ಮಕ್ಕಳಿಗೆ ಹೇಳಿದ್ರೆ? ಶಾಂತರಸರ ಒಂದು ಜೀವನ ಕ್ರಮ ಸರ್. ಅಂದರೆ ನಮ್ಮ ಬಸವಣ್ಣನವರ ಒಂದು ಮನೋಭಾವನ ಅವರಲ್ಲಿ ಇತ್ತು. ಆದರೆ ಬಸವಣ್ಣನವರು ಶಾಂತ ಸ್ವಭಾವದವರು. ಆದರೆ ಹೆಸರಿಗೆ ತಕ್ಕಂಗೆ ಶಾಂತರಸರು ಶಾಂತವಾಗಿ ಇರಲಿಲ್ಲ ರೀ. ಯಾಕಂದ್ರೆ ಸಮಾಜದ ಅನಿಷ್ಟಗಳನ್ನು, ಮೌಢ್ಯಗಳನ್ನು ಖಂಡಿಸುವಂಥ ಮನೋವೃತ್ತಿ ರೀ ಶಾಂತರಸರು.
ಬಾಲ್ಯದಲ್ಲಿ ಸರ್ ಅವರು ಜಂಗಮ ಮನೆತನದೊಳಗೆ ಹುಟ್ಟಿದವರು. ಅವ್ರು ಏನಾಯ್ತಂದ್ರೆ ಆಗಿನ ಒಂದು ಬಡತನದ ಪರಿಸ್ಥಿತಿಗಿದ್ದ ಸಹಿತ ಭಿಕ್ಷಾಟನೆ ಅಂತಂದರೆ ಹಿಟ್ಟಿನ ಭಿಕ್ಷಕ್ಕೆ ಅಂತ ಅವ್ರು ಹೋಗ್ತಾ ಇದ್ದಾರೆ ಸಣ್ಣವರಿದ್ದಾಗ. ಹೋದಾಗ ಹಿಟ್ಟಿನ ಭಿಕ್ಷಾ ಮಾಡಿಕೊಂಡಾಗ ಅಲ್ಲಿ ಹಿರಿಯರಿದ್ದ ಸಹಿತರೆ ಅವರ ಕಾಲಿಗೆ ಬೀಳ್ತಾ ಇದ್ರು. ಅದು ಅವರಿಗೆ ಸಹನ ಆಗ್ತಾ ಇರಲಿಲ್ಲ. ನಾನು ಈ ಜಂಗಮ ಇರಲಿ ಅದು ಚಿಕ್ಕವದೆ, ನಾನು ಸಣ್ಣವದನ, ಇವರು ದೊಡ್ಡವರದಾರ, ಇವರು ನನ್ನ ಕಾಲಿಗೆ ಬೀಳುವುದು ಅಂತಂದ್ರೆ ಇದು ಸರಿಯಲ್ಲ ಅಂತ ಅವರ ಅಲ್ಲಿ ಏನು ಮಾಡಿದ್ರು, ಚಿಕ್ಕವರಿದ್ದಾಗ ಅದನ್ನು ಯಾಕೋ ಅವರು ಪ್ರತಿಭಟನೆ ಮಾಡಿದರು. ಹೇಗೆ ಸರ್ ಬಸವಣ್ಣನವ್ರು ನೋಡಿ ಸರ್ ಕೇವಲ 8ನೇ ವರ್ಷದವರು ಇದ್ದಾಗ ರೀ ನೋಡಿ ಅವ್ರ ತಂದೆ ತಾಯಿಗಳು ಒಂದು ಉಪನಯನ ಮಾಡಬೇಕು ಅನ್ನುವಂಥ ಒಂದು ಇದು ಮಾಡಿದಾಗ ಹಂಗಾರೆ ನನಗಿಂತಲೂ ಮೊದಲು ಹುಟ್ಟಿದವಳು ನನ್ನ ಅಕ್ಕ ನಾಗಲಾಂಬಿಕೆ. ಮೊದಲು ಆಕಿಗೆ ಮಾಡಿರಿ ಆಮೇಲೆ ನನಗೆ ಮಾಡಿರಿ ಅಂತ ಬಸವಣ್ಣ ಅಲ್ಲಿ ವಿರೋಧ ಮಾಡಿರಿ. ಶಾಂತರಸರ ಇಲ್ಲಿ ಇರ್ತಾ ವಿರೋಧ ಮಾಡಿದ್ರಿ. ನಂತರ ಅವರು ಇಲ್ಲ ಮಾಡಲಿಕ್ಕೆ ಬರೋದಿಲ್ಲ ಬಸವಣ್ಣ, ಯಾಕೆಂದರೆ ಹೆಣ್ಮಗಳು ಅಂದ್ರೆ ಅವಳು ಒಂಥರ ಶೂದ್ರ ಇದು ಅಲ್ಲಿ ತಾರತಮ್ಯ ಮಾಡಿದ ಕೂಡಲ್ರಿ ಲಿಂಗ ಭೇದ ಮಾಡಿದ ಕೂಡಲೇ ಬಸವಣ್ಣ ರೀ 8ನೇ ವರ್ಷದಾಗರೆ ಮನೆಯನ್ನು ತಿಳಿಸಿ ಗುರುಕುಲಕ್ಕೆ ಬಂದ್ಬಿಡ್ತಾರೆ. ಅವ್ರ ಜೊತೆಗೆ ಗಂಗಾಂಬೆ ಅವರು ಅಕ್ಕರಿ ನಾಗಲಾಂಬಿಕನು ಬರ್ತಾರೆ. ಇಲ್ಲಿ ಶಾಂತರಸರ ಜೀವನ ಸಹಿತ ಅಕ್ಕ ನಾಗಲಾಂಬಿಕೆ ಬರ್ತಾರೆ. ನಾಗಲಾಂಬಿಕೆ ಬಂದಾಗ ಇಲ್ಲಿ ಏನಾಗ್ತಾರೆ ಗುರುಕುಲದಲ್ಲಿ ಇವರು ಅಭ್ಯಾಸ ಮಾಡ್ತಾರೆ. ಅಲ್ಲಿ ವಿಷಾನ ಜಾತವೇದ ಮುನಿಗಳು ಅವರಿಗೆಲ್ಲರಿಗೂ ಸಕಲ ವೇದ ಉಪನಿಷತ್ತುಗಳ ಸಾರವನ್ನು ಹೇಳ್ತಾರೆ. ಇವರೆಲ್ಲ ಅವನ್ನ ಕಲಿತಾರೆ. ಆದರೆ ಅವ್ರ ಮುಂದೆ ಅವ್ರು ಫಾಲೋ ಮಾಡೋದಿಲ್ಲ ರೀ ಯಾರು ಬಸವಣ್ಣವ್ರು. ಹಾಗೆ ರೀ ಶಾಂತರಸರು ಅವ್ರ ದೇಶ ಹೈದರಾಬಾದ್ ಕರ್ನಾಟಕದ ಒಂದು ವಾತಾವರಣದೊಳಗೆ ಆಗ ನಿಜಾಮರ ಒಂದು ಆಳ್ವಿಕೆ ರೀ ಪ್ರಬಲವಾಗಿತ್ತು ರೀ. ಅಲ್ಲಿ ಶಾಲೆಗಳಲ್ಲಿ ಕಂಪಲ್ಸರಿಯಾಗಿ ಉರ್ದು ಮಾತ್ರ ಕಲಿಸ್ಬೇಕು, ಉರ್ದುವನ್ನು ಬಿಟ್ಟು ಬೇರೆ ಭಾಷೆಯನ್ನು ಕಲಿಸ್ಬಾರ್ದು, ಹಿಂಗೊಂದು ನೇಮ್ ಇತ್ತು. ಮತ್ತು ಇವ್ರಿಗೆ ಏನಾಯ್ತಂದ್ರೆ ಅಲ್ಲಿ ಶಾಲೆಯ ವಾತಾವರಣದಾಗ ರೀ ಹೈದರಾಬಾದ್ ನಿಜಾಮ್ ಮಹಾರಾಜಕಿ ಅಂದ್ಕೊಳ್ಳಿ ಜೈ ಅನ್ಬೇಕು ರೀ ಮಕ್ಕಳು. ಆದರೆ ಇವ್ರು ಶಾಂತರಸರು ಅಂತಿಕ್ಕಿಲ್ಲ. ಬಸವಣ್ಣನ ವ್ಯಕ್ತಿತ್ವದಂಗೆ ಇವ್ರಿಗೆ ಯಾಕಂದರೆ ಸಮಾಜದ ಕೆಲವೊಂದು ಅನಿಷ್ಟಗಳನ್ನು ಖಂಡನೆ ಮಾಡುವಂಥ ಒಂದು ಮನೋವರ್ತೀವ್ರಿ. ಆವಾಗ ಅನ್ಲಿಲ್ಲ ಅಂದ ಕೂಡಲೇ ಮಾಸ್ತರಿಗೆ ಗುರುತಾಕೈತ್ರಿ. ಅವ್ರು ಏನು ಮಾಡ್ತಾರೆ, ಇವ್ರನ್ನ ಬಾಸುಂಡೆ ಬರುವಾಗಿ ಬೆಳೀತಿದ್ರಿ. ಆದರೂ ಇವ್ರಿಗೆ ಕನ್ನಡದ ಒಂದು ಅಭಿಮಾನ ರೀ, ಕನ್ನಡದ ಕುಲಾತಿ ಹೋಗಲಿಲ್ಲ ರೀ. ಮುಂಚೆ ಈ ಒಂದು ನಿಟ್ಟಿನಲ್ಲಿ ಸರ್ ಅವರೊಂದು ಏನು ಮಾಡ್ತಾರೆ, ಬಾಲ್ಕಿ ಪಟ್ಟದ ದೇವರು ಅಂತ ಬರ್ತಾರೆ ಸ್ವಾಮಿಗಳು. ಹಾಗೆ ನಿಜಾಮರೊಂದು ಆಳ್ವಿಕೆನ ಅಷ್ಟು ಪ್ರಬಲ ಆಗಿತ್ತು ರೀ, ಉರ್ದುನ ಪ್ರಬಲ ಇತ್ತಾಗ. ಅವ್ರು ಹೊರಗಡೆ ಮಂದಿ ಕಾಣಂಗೆ ಉರ್ದುನ ಒಂದು ಏನು ಹಾಕಿ ಸರ್ ಫಲಕವನ್ನು ಹಾಕಿರಿ, ನಾಮಫಲಕ ಹಾಕಿ ಒಳಗಡೆ ಮಠದೊಳಗೆ ಕನ್ನಡ ಕಲಿಸ್ತಾಯಿದ್ರು. ಅಂದರೆ ಆ ಧೋರಣೆ ಇವ್ರಿಗೆ ಶಾಂತರಸರಿಗೆ ಭಾಳ ಅನಿಸುತ್ತೆ. ಆದರೆ ಇವರು ಮತ್ತು ಅನಿವಾರ್ಯವಾಗಿ ಉರ್ದುನಲ್ಲೇ ಇವರು ವ್ಯಾಸಂಗ ಮಾಡಿದರೂ ಕೂಡ ರೀ ಕನ್ನಡದ ಬಗ್ಗೆ ಒಂದು ಅಪಾರವಾದಂಥ ಒಂದು ಪ್ರೇಮವನ್ನು ಇಟ್ಕೊಂಡಿದ್ದರು. ಹೀಗಾಗಿ ಸರ್ ಎಷ್ಟೋ ಒಂದು ಕಥೆಗಳನ್ನು, ಕಾದಂಬರಿಗಳನ್ನು, ನಾಟಕಗಳನ್ನು ಬರೆಯೋದ್ರ ಜೊತೆಗೆ ಸರ ಈಗ ಅನ್ನ ಬಸವಣ್ಣವರು ಹೆಂಗೆ ಮಾಡಿದ್ರು ಸರ್ ಸಂಸ್ಕೃತ ಅಧ್ಯಯನ ಮಾಡಿದ್ರಿ, ವೇದ ಉಪನಿಷತ್ತುಗಳ ತಿಳ್ಕೊಂಡ್ರೆ ಗುರುಗಳ ಮುಖಾಂತರವಾಗಿ. ಆದರೆ ಅದನ್ನು ಆಡು ಭಾಷೆಯಲ್ಲಿ ವಚನಗಳ ಮುಖಾಂತರವಾಗಿ ಜನಸಾಮಾನ್ಯರಿಗೆ ಬಿತ್ತರ ಮಾಡಿದರು. ನೋಡ್ತಾರೆ ಎಷ್ಟು ಸರಳ ರೀ, ಕಲಬೇಡ ಕೊಲಬೇಡ ಹುಸಿಯನ್ನು ನುಡಿಯಲು ಬೇಡ, ಮುನಿಯೇ ಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹೊಡೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಮುಗಿತ್ರಿ. ಇಷ್ಟ ಸರಳ ಅಂತ ಇಂಥ ವಚನ ಸಹ ಎಲ್ಲರಿಗೂ ವೇದ್ಯ ಆಗ್ತದೆ ರೀ. ಮತ್ತು ಏನು ಬೇಕಾದ ವಿಷಯಗಳನ್ನು ತೊಗೊಂಡ್ರೆ ಇದೆಲ್ಲ ಸಿಗುತ್ತೆ ರೀ. ಇದು ಒಂದೇ ವಚನ ಸಾಕ್ರಿ. ಹಂಗೆ ಸರ್ ಶಾಂತರಸರು ಕೂಡ ಏನು ಮಾಡಿದಂದರೆ ಅವರು ಎಷ್ಟೋ ಕಥೆಗಳನ್ನು, ನಾಟಕಗಳನ್ನು, ಕಾದಂಬರಿಗಳನ್ನು ಬರೆದರೂ ಕೂಡ ರೀ ಅವ್ರಿಗೆ ಕೊನೆಗೆ ಏನಾಗಬೇಕಂದ್ರೆ ಇಷ್ಟು ಸುದೀರ್ಘವಾಗಿ ಬರೆಯೋದು ಬೇಡ, ಅಷ್ಟೇ ಒಂದು 4 ಸಾಲಿನೊಳಗೆ ಜನರಿಗೆ ಮುಟ್ಟುವುದು. ಯಾಕಂದ್ರೆ ಅವರು ಉರ್ದುವಿನ ಒಂದು ಅಭ್ಯಾಸವನ್ನು ಮಾಡಿದವರಾಗಿದ್ದರಿಂದ ರೀ ಅವ್ರಿಗೆ ಗಸೆಲ್ಗಳನ್ನು ಕೇಳ್ತಾ ಇರ್ತಾರೆ. ಹೀಗಾಗಿ ಅವ್ರು ಸರ್ ಕನ್ನಡದಲ್ಲಿ ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ತಿಳ್ಕೊಂಡು ಸರ್ ಈಗ ನೋಡಿ ಸರ್ ನಮ್ಮ ದಿನಕರ್ ದೇಸಾಯಿ ಅವರು 4 ಸಾಲಿನಾಗಿ ಅದನ್ನು ನೋಡಿದವರು, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೇಲಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೇ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ 4 ಸಾಲ ರೀ. ಅದರಲ್ಲಿ ನಮ್ಮ ಸರ್ವಜ್ಞರಿ 3 ಸಾಲ ರೀ. ನಂದಿಯಣು ಏರಿದನ ಚಂದಿರನ ಸೂಡಿದನ ಕಂದನ ಬೇಡಿ ನೆಲಿದೇಣು ನಲ್ಲಿ ಉತ್ತು ಮುಂದೆ ಪೇಳುವೆನು ಸರ್ವಜ್ಞ. ಅಷ್ಟೇ ಎತ್ತಾಗಿ ತೊತ್ತಾಗಿ ಹೆತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರದೊಳಿರುವೆಂದು ಸರ್ವಜ್ಞ. ಎಂಥ ಮಾಸ್ತರ್. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನ ಮಕ್ಕಳೇ ಸರ್ವಜ್ಞ.
ಎಂಥ ಕೆಲಸ ಮೊಸರು ಕಡಿಯಲು ಬೆಣ್ಣೆ ಹಸಿದು ತೋರುವ ತೆರೆದಿ ಹಸನಪ್ಪ ಗುರುವಿನ ಉಪದೇಶದ ಮುಕ್ತಿ ವಿಷಯವಾಗುವುದು ಗಜಲಗಳನ್ನು ಮಾಡಿದ ಗಜಲುಗಳನ್ನು ಯಾಕಂದ್ರೆ ಉರ್ದುವಿನಲ್ಲಿ ಅಭ್ಯಾಸ ಮಾಡಿದ್ದಾರೆ ಅನ್ಕೊಂಡ್ರೆ ಇವರಿಗೆ ಸಾಕಷ್ಟು ಒಂದು ಗಜಲುಗಳ ಬಗ್ಗೆ ಅಭ್ಯಾಸ ಇರ್ತಾರೆ. ಅವನ್ನ ಕನ್ನಡದಲ್ಲಿ ಸರ್ 4 ಸಾಲ ಕಟ್ಟ ದೊಡ್ಡ ಒಂದು ಉಪಕಾರ ಮಾಡಿದ್ರು. ಅದಕ್ಕಾಗಿ ಇವರಿಗೆ ಗಜಲ್ ಪಿತಾಮಹ ಅಂತೇಳಿ ಕರಿತಾ ಇದ್ದಾರೆ ಸರ್. ಇಂಥ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿರುವಂಥ ನಮ್ಮ ಶಾಂತರಸರು ಬಸವಣ್ಣನವರ ಹಾಗೆ ಸರ್ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಡಿದರು. ಯಾಕಂದ್ರೆ ಸರ್ ನೋಡ್ರಿ, ಮೊದಲಾದ್ರು ಈಗ ಮೊಟ್ಟೆಗಳಿಂದಾಗಿ ನಮ್ಮ ಸಮಾಜ ಬಹಳಷ್ಟು ಇದಾಗಿತ್ತು ರೀ. ಇವತ್ತು ಅದ ಮೌಢ್ಯಗಳಿಂದ ಅದಕ್ಕಾಗಿ ನಾವು ಇವತ್ತು ವಿಶ್ವಗುರು ಆಗಲಾರದ ವಿಶ್ವದಲ್ಲಿ ನಾವು ಗುರುಗಳು ಆಗಿಬಿಟ್ಟು. ಹಂಗಾಗಿ ಸರ್, ಯಾಕಂದ್ರೆ ನೀವು ಹೇಳಿದಾರಲ್ಲ ಸರ್, ಭಾರತ ವಿಶ್ವಕ್ಕೆ ಗುರು ಒಪ್ತೇವ್ರಿ. ಆದರೆ ಸರ್ ಈ ಕೆಲವೊಂದು ನಮ್ಮಲ್ಲಿರ್ತಕ್ಕಂಥ ನಾವು ಕೆಲವೊಂದು ದೋಷಗಳನ್ನು ತಿದ್ದುಕೋಬೇಕು ಅನ್ನುವಂಥದ್ದು ಮನವಟ್ಟೆ ಶಾಂತರಸರು ಸರ್. ಬಸವಣ್ಣನವ್ರು ಹೇಗೆ ಸಾಯ ಸರ್, ಅವ್ರಿಗೆ 2 ಪತ್ನಿಯರು ರೀ. ಶಾಂತರಸರಿಗೂ ಕೂಡ 2 ಪತ್ನಿಯರು. ಬಸವಣ್ಣಗೆ ರೀ ನೀಲಾಂಬಿಕಾ ಮುಂದೆ ಗಂಗಾಂಬಿಕಾ ರೀ. ಹಾಗೆ ಇವರಿಗೆ ಸರ್ ಶಾಂತರಸರಿಗೆ ಮೊದಲನೇದವರು ನಮ್ಮ ಶ್ರೀಕಂಠ ಶಾಸ್ತ್ರಿಗಳು ಅಂತ ಬರ್ತಾರೆ ದೊಡ್ಡವ್ರು ರೀ. ಅವರ ಮಗಳು ಶಾಂತ ಅಂತೇಳಿ ಶಾಂತಾದೇವಿ ಅನ್ನೋಂಥ ಮಗಳು. ಅವರು ಸ್ವಲ್ಪ ಬೇಗನೆ ಅವರು ಲಿಂಗೈಕ್ಯರಾದ ಕಾರಣ ರೀ ಮತ್ತೊಬ್ಬರು ಬರ್ತಾರೆ ಲಕ್ಷ್ಮೀದೇವಿ ಅಂತೇಳಿ. ಲಕ್ಷ್ಮೀದೇವಿ ಸರ ಬಸವಣ್ಣನವರಿಗೆ ಹೆಂಗೆ ನಮ್ಮ ಗಂಗಾಂಬಿಕಾ ನಾಗಲಾಂಬಿಕೆ ಹೆಗಲು ಕೊಟ್ಟಿದ್ದು ಮಾಡಿದ್ರು, ಹಾಗೆ ಶಾಂತರಸರಿಗೆ ಇವರು ಏನಂತಾರಲ್ಲ ಲಕ್ಷ್ಮೀದೇವಿ ರೀ ಆಗಿನ ಒಂದು ಪದವಿ ರೀ. ಹೀಗಾಗಿ ಸರ್ ಸಾಹಿತ್ಯವನ್ನು ಬಲ್ಲವರಾಗಿದ್ದರಿಂದ ರೀ ಇವರಿಗೆ ಸಾಥ ಕೊಡ್ತಾ ಇದ್ದಾರೆ ರೀ. ಮತ್ತು ಇವರೇ ಒಂದು ಇದಕ್ಕೆ ರೀ ನಮ್ಮ ಕನ್ನಡ ಸಾಹಿತ್ಯದ ದಿಗ್ಗಜರೆಲ್ಲರೂ ಬಂದು ಹೋಗ್ತಾ ಇದ್ದಾರೆ. ಶಾಂತರಸರು ಒಂದೇ ಕಡೆ ಇರೋರಲ್ರಿ. ಆದರೆ ಅವರು ಬಂದಂಥ ಅತಿಥಿಗಳನ್ನು ಅವ್ರ ಯೋಗ್ಯತೆಯಿಂದ ಅವ್ರನ್ನ ಆದರ ಉಪಚಾರ ಮಾಡಿ, ಯಾಕೆ ಇವರು ಸಾಹಿತ್ಯ ಪ್ರೇಮಿಗಳಾಗಿದ್ದರಿಂದ ರೀ ಅವರ ಮನೆ ಏನಂತ ಸಾಹಿತ್ಯದ ಗೂಡಾಗಿತ್ತು. ಹೇಗೆ ಸರ್ ಈ ಬಸವಣ್ಣವರು ಅಂತರ್ಜಾತಿ ವಿವಾಹ ಮಾಡಿಸರು, ಹಾಗೆ ಶಾಂತರಸರು ಕೂಡ ರೀ. ಯಾಕಂದ್ರೆ ನಮ್ಮಲ್ಲಿ ಒಂದು ಇದು ಬೆಳಿಬೇಕಂತಂದ್ರೆ ಇವೆಲ್ಲ ಭಾವೈಕ್ಯತೆ ಮೂಡಬೇಕು, ಒಂದು ಜಾತ್ಯತೀತತೆ ಬೆಳಿಬೇಕು ರೀ, ಜಾತಿಯ ಮೌಢ್ಯಗಳನ್ನೆಲ್ಲ ತೆಗಿಬೇಕು. ಆ ನಿಟ್ಟಿನಲ್ಲಿ ಸರ್ ಇವರು ಮಕ್ಕಳಿಗೆ ಮಾಡ್ತಾರೆ. ಇನ್ನೂ ಸಣ್ಣ ಮಾತ್ರ ಸರ್, ಆವಾಗ ಅವರಿಗೆ ಮುನ್ಸಿಪಾಲ್ಟಿ ಒಳಗೆ ಒಂದು ಅಧಿಕಾರಿ ಸ್ಥಾನ ಬಂದಿತ್ತಂತೆ. 31 ರೂಪಾಯಿ ಪಗಾರ, ತಿಂಗಳಿಗೆ 31 ರೂಪಾಯಿ ಪಗಾರ. ಆದರೆ ಆ ವೃತ್ತಿ ಇವ್ರಿಗೆ ಯಾಕೋ ಮನಸ್ಸಿಗೆ ಬರ್ತಾ ಇರಲಿಲ್ಲ. ಕಡೆಗೆ ಅದಕ್ಕೆ ರಾಜೀನಾಮೆ ಕೊಟ್ಟು 21 ರೂಪಾಯಿದು ಪಗಾರ ರೀ ಒಂದು ಶಿಕ್ಷಕ ವೃತ್ತಿ ಆಯ್ತು. ಅಂದ್ರೆ ಅವರು ಮನೋವೃತ್ತಿ ಶಿಕ್ಷಕ ಗುರುಗಳ ಮೊದಲಾಗಿ, ಆಮೇಲೆ ಮುಖ್ಯೋಪಾಧ್ಯಾಯರಾಗಿ, ಮುಂದೆ ಉಪನ್ಯಾಸಕರಾಗಿ, ಪ್ರಾಚಾರ್ಯರಾಗಿ, ಮುಂದೆ ವರ್ಷ ಸಾಹಿತ್ಯದ ಒಂದು ಲೋಕದ ಒಂದು ದಿಗ್ಗಜರಾಗಿ ಸರ್ ಅದು ಗಜಲ್ ಪಿತಾಮಹ ಎನಿಸಿಕೊಂಡ್ರು. ಹಾಗೆ ಸರ್ ಬಸವಣ್ಣನವ್ರ ವ್ಯಕ್ತಿತ್ವ ಕೂಡ ರೀ. ಅವರು ಇಷ್ಟೆಲ್ಲ ಮಾಡಿದ್ರು ಕೂಡ ರೀ ಕನ್ನಡ ಒಂದು ಸಾರಸ್ವತ ಲೋಕಕ್ಕೆ ವಚನ ಸಾಹಿತ್ಯ ಅನ್ನುವಂಥ ದೊಡ್ಡದನ್ನು ಕೊಟ್ಟರು. ಸರ್ ಮುಂದೆ ಕಲ್ಯಾಣ ಕ್ರಾಂತಿ ಆದಮೇಲೆ ಈ ಸಮಾಜ ಹಂಗೆ ಸರ್ ಯಾವಾಗಲೂ ಸರ್ ಒಂದು ಒಬ್ಬ ಶರಣರ ಮಾದರಸ ಒಬ್ಬ ಕವಿ ಬರ್ತಾರೆ, ಸಕಲರ ಮಾದರಸ ಅಂತೇಳಿ. ಅವೇನು ಹೇಳ್ತಾನೆ ಗೊತ್ತೇನ್ರಿ, ಅದನ್ನು ಬಸವಣ್ಣ ಭಾಳ ಇಷ್ಟಪಡ್ತಿರ್ತಾರೆ. ದೇಶಾಂತರಗಳ ತಿರುಗಿ ತೊಳಲಿದೆ ಬಳಲಿದೆ, ಹಲವರನ್ನು ಹೊಗಳಿದೆ ಹಲವರನ್ನು ತೆಗಳಿದೆ, ಹೊರ್ತಾ ಹೋಯಿತು ನನ್ನ ಸಂಸಾರ, ಇನ್ನು ಮೇಲೆ ಗಿರಿಶಿಖರದಲ್ಲಿ ಲಿಂಗ ಧ್ಯಾನದೋಳು ಮೌನವಾಗಿಸು ಕೂಡಲ ಸಂಗಮ ದೇವ ಅಂತಾಡ್ರಿ. ಅದು ಯಾಕಂತಂದ್ರೆ ಸರ್ ಅವ್ರು ಕೂಡ ಸಂಗಮ ದೇವ ಇವ್ರದ್ದು ವಚನ ಐತೆ, ಅವ್ರು ಬೇರೆ ಅದ ರೀ. ಈ ವಚನ ಅವ್ರಿಗೆ ಯಾಕಂದ್ರೆ ಕೊನೆಗೆ ಇರುತ್ತೆ ಸಮಾಜ ಬಸವಣ್ಣವ್ರಿಗೆ ಹೆಂಗೆ ನೋವನ್ನು ಕೊಟ್ಟಿತ್ತು, ಹಂಗೆ ಸರ್ ಶಾಂತರಸರಿಗೂ ಕೂಡ ರೀ ಭಾಳಷ್ಟು ಸಮಾಜ ಒಳ್ಳೆಯದೇನು ಮಾಡಲಿಲ್ಲ, ನೋವನ್ನು ಕೊಟ್ಟಿತ್ತು. ಒಂದು ಕೊನೆಗೆ ಸರ್ ಏನಂತಂದ್ರೆ ನಮ್ಮ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ರೀ ಆವಾಗ ಅವ್ರು ಏನಂತಂದ್ರೆ ಈ ಪ್ರಶಸ್ತಿಗಳ ಬೆನ್ನತ್ತಿ ಈ ರಾಜಕಾರಣಿಗಳ ಕಾಲಿ ಬಿದ್ದು ಪ್ರಶಸ್ತಿಗಳನ್ನು ತೊಗೊಂಡ್ಬಂದು ಎಷ್ಟೋ ಜನ ಇರುವಾಗ ರೀ ಇವ್ರು ಸರ್ಕಾರನ ಪ್ರಶಸ್ತಿ ಕೊಡ್ತೈತೆ ರಾಜ್ಯೋತ್ಸವ ಅಂತ ಹೇಳಿದಾಗ ಇವ್ರು ನಿರಾಕರಣೆ ಮಾಡಿಬಿಡ್ತಾರೆ. ಯಾಕಂತಂದು ಕೇಳಿಗಳು ಹೇಳ್ತಾರೆ, ಇವೆಲ್ಲ ಭ್ರಷ್ಟರು ಇರ್ತಾರೆ, ನಿಮ್ಮಂಥ ಭ್ರಷ್ಟ ಕಡೆಯಿಂದ ನಾನು ಪ್ರಶಸ್ತಿ ತಗೋದಿಲ್ಲ, ಪವಿತ್ರದನಪ್ಪ ಹೆಸರು ಗೆಡಿಸೋದು ಬೇಡ, ಅದು ಕೈ ಸುಟ್ಬೋದು ಬೇಡ, ಅದಕ್ಕಾಗಿ ನಾನು ತಗೋದಿಲ್ಲ ಅಂತ ನಿರಾಕರಣೆ ಮಾಡ್ತಾರೆ. ಬಂಗಾರಪ್ಪನವ್ರು ಭಾಳ ಇದಾಗಿಬಿಡ್ತಾರೆ. ಆಗ ಅವ್ರನ್ನ ಹೇಳ್ತಾರೆ ಸರ್, ನಾವು ಒಂದು ಹೇಳಿದ್ರಿ ಎಲ್ಲಿ ನೋಡಿದಲ್ಲಿ ಭ್ರಷ್ಟಾಚಾರ, ಸಂತೆಪೇಟೆಗಳಲ್ಲಿಯೂ ಕೂಡ, ಸಂಸತ್ತಿನಲ್ಲಿ ಇದು ಬರೀ ಜೋರ, ಇದು ನಮ್ಮ ಸಂಸ್ಕೃತಿ ನೋಡ ಅಂತೇಳಿ. ನೋಡಿ ಪರಿಪರಿ ಶಾಲೆ ಕಾಲೇಜುಗಳಲ್ಲಿ, ಭ್ರಷ್ಟ ಅಧಿಕಾರಿ ನೌಕರರಲ್ಲಿ, ತುಂಬಿದ ಸ್ವಾರ್ಥದ ದಾಹಗಳಲ್ಲಿ, ಭಾವಿ ನಾಗರಿಕ ಸ್ಮಶಾನಗಳಲ್ಲಿ, ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ, ವ್ಯಾಪಾರಿಯ ವಿಚಾರಗಳು, ಭ್ರಷ್ಟಾಚಾರದ ಮೇರೆಯ ಕಂಡು ನ್ಯಾಯ ದೇವತೆ ಮೌನವೆಂದು ಸರ್. ಒಂದು ಪರಿಪರಿ ಎನಿಸುವ ಆಸ್ಪತ್ರೆಗಳು, ರೋಗಿ ದೇವರೆನ್ನದ ವೈದ್ಯರುಗಳು, ಕರ್ತವ್ಯ ಮರೆತ ಸಿಬ್ಬಂದಿಗಳು, ನಡುವೆ ನೆರಳುವ ಬಡರೋಗಗಳು, ಪ್ರಜಾಪ್ರಭುತ್ವದ ಹೆಸರಲ್ಲಿಂದು ಭ್ರಷ್ಟಾಚಾರಿಗಳ ಆಳ್ವಿಕೆ ಬಂದು ಅರಿತೂ ಆಯ್ದ ತಪ್ಪಿಗೆಂದು ಮೌನವಾಗಿರು ಪ್ರಜೆಗೊಂಡು. ಕೊನೆಗೆ ಸ್ವಾಮಿಗಳು ಬಿಡ್ತಲ್ರಿ,
ಮನಕಂಜಿನಡೆಯದ ಮಠಾಧಿಪತಿಗಳು, ವನ ಪ್ರತಿಷ್ಠೆ ಬೆನ್ನತ್ತಿದ ಪೂಜ್ಯರು, ಇವರು ಭ್ರಷ್ಟಾಚಾರದ ಚಳವಳಿ ಇರುವುದು ಕಂಡೂ ಕಾಣದಂತಾಗಿ ಏನಂತೇಳಿ ಆ ಒಂದು ತಮ್ಮ ರಾಜ್ಯೋತ್ಸವ ಪ್ರಶಸ್ತಿ ನಿರಾಕರಣೆ ಮಾಡಿದಂಥ ಧೀಮಂತ ಸಾಹಿತಿ ಸರ್. ಅವರಿಗೆ ಅಷ್ಟೊಂದು ಅಭಿಮಾನ ಸರ್. ಅಂಥ ಒಂದು ಶ್ರೇಷ್ಠ ಸಾಹಿತ್ಯ ಜನ್ಮದಿನ ಆಚರಣೆಯನ್ನು ನಿನ್ನೆ ದಿವಸ ಅವರ 7ನೇ ತಾರೀಕು ರೀ ಪ್ರತಿ ವರ್ಷ ಮಾಡ್ತಾರೆ ರೀ. ಅವ್ರು ಮತ್ತು ಅಂಥವ್ರನ್ನ ಸ್ಮರಣೆ ಮಾಡೋದು ಒಂಥರ ಮನಸ್ಸಿಗೆ ಸಂತೋಷ ರೀ. ಮತ್ತು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅಂತ ಅನಿಸ್ತದೆ. ಹೌದು, ಸಮಾಜಕ್ಕೆ ನಮಗೆ ಎಲ್ಲರಿಗೂ ಒಂದು ಆದರ್ಶ ಮಾರ್ಗದರ್ಶಿ ಆಗಿದ್ರಂತೆ ಸಹಜವಾಗಿ ಅವ್ರ ನೆನಪುಗಳು ಆಗ್ಬೇಕಾಗ್ತದೆ. ಅವ್ರಿಗೆ ಒಳ್ಳೆ ಥರದಿಂದ ಮಕ್ಕಳಿಗೆ ತಿಳಿಸೋಂಥ ಕೆಲಸನೂ ಮಾಡಿದಿರಿ, ಬಸವಣ್ಣವ್ರ ಬಗ್ಗೆನೂ ತಿಳಿಸೋಂಥ ಕೆಲಸ ಮಾಡಿದಿರಿ. ಮತ್ತು ಉಪನ್ಯಾಸವನ್ನು ಮಕ್ಕಳು ಭಾಳ ಚಂದ ಆಸ್ವಾದನೆ ಮಾಡಿದ್ರು ಸರ್. ಅವ್ರು ಸಂತೋಷ ಪಟ್ಟರು ಸರ್. ಹೀಗಾಗಿ ಸರ್ ನಾವು ಯಾಕಂದ್ರೆ 3 ವರ್ಷದ ಬುದ್ಧಿ 100 ವರ್ಷ ತನಕ ನೀವೀಗೇನು ಬಿತ್ತೀರಿ ಅದು ಲಾಸ್ಟ್ನ ಉಳಿಯುವಂಥದ್ದು. ಇವತ್ತಿನ ಭಾರತನೇ ನಾಳಿನ ನಾಗರಿಕರು. ಅದನ್ನು ನೀವು ಚೆನ್ನಾಗಿ ನಿರ್ವಹಿಸಿದ್ರಿ, ಮಾತಾಡಿದಿರಿ. ಅಲ್ಲಿಯೂ ಸಹಿತ ನಿಮಗೆ ಅಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ. ಈಗ ಈ ನೆಲೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ನೀವು ಅಲ್ಲಿ ನಡೆಸಿದ ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳ್ತಾ ಅನಂತ ಸರ್ ಧನ್ಯವಾದಗಳು. ಇದಾಗಿತ್ತು ಶಾಂತರಸರ ಮೇಲೆ ನಡೆದ ಒಂದು ಚಿಕ್ಕ ಚರ್ಚೆ. ಶಾಂತರಸ ಕವಿ ಸದಾ ಸ್ಮರಣೀಯರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವ್ರ ಬಗ್ಗೆ ಮತ್ತೊಮ್ಮೆ ಸ್ಮರಣೆ ಮಾಡೋ ಮೂಲಕ ನಮ್ಮ ಹೇ ಸೀತಾರಾಮ್ ಕೂಡ ಒಂದು ಏನಪ್ಪ ಅಂದ್ರೆ ಆ ಶಾಂತರಸರ ಒಂದು ವ್ಯಕ್ತಿತ್ವದಲ್ಲಿ ಸ್ವಲ್ಪ ಭಾಗವನ್ನು ತಾನು ತೆಗೆದುಕೊಂಡು ನಿಮಗೂ ಹಂಚಿದ ಕೆಲಸವನ್ನು ಮಾಡಿದ. ಇದಕ್ಕೆ ನಿಮ್ದೆಲ್ಲರದು ಸಹಾಯ ಸಹಕಾರ ಆಶೀರ್ವಾದ ಇರ್ತದೆ ತಗೊಂಡು ಇದ್ರ ಮೇಲೆ ಲೈಕ್ ಇರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಸೆಕ್ಷನ್ ನ್ಯೂಸ್ ಅರ್ಥ ಇದು ಸತ್ಯ ಕೈಗೆ ನೋಡಿ.